ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು SSLC ತೃತೀಯ ಭಾಷೆ ಹಿಂದಿ ಮತ್ತು ಪರ್ಯಾಯವಾಚ್ಯ ಶಬ್ದ ಅಂತ ಇದೆ. ಸೊ ಟೋಟಲ್ ಒಂದು 10 ಯೂನಿಟ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಉದ್ದೇಶವಾರು ಅಂಕ ವಿತರಣೆಗಳನ್ನು ನೋಡೋದಾದರೆ ಇದು ಇಂಪಾರ್ಟೆಂಟ್ ಬರ್ತದೆ. ಜ್ಞಾನಕ್ಕೆ ಆಧಾರಿತ 16 ಅಂಕ ಇದೆ, ತಿಳುವಳಿಕೆಗೆ 27, ಅಭಿವ್ಯಕ್ತಿಗೆ 34, ಪ್ರಶಂಸೆಗೆ 3 ಅಂಕ, ಒಟ್ಟಾರೆ 80 ಅಂಕ. ಇದನ್ನು ಸ್ವಲ್ಪ ನೀವು ತಿಳಿದುಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ಇರ್ತಕ್ಕಂಥ ಎಲ್ಲ ಗದ್ಯ ಭಾಗದಿಂದ ಬರ್ತಕ್ಕಂಥ ಪ್ರಶ್ನೆಗಳಿಗೆ 32 ಮಾರ್ಕ್ಸ್ಗಳು ಬರ್ತವೆ. ಇನ್ನು ಎಲ್ಲ ಪದ್ಯ ಭಾಗದಿಂದ ಬರ್ತಕ್ಕಂಥ ಪ್ರಶ್ನೆಗಳು 20 ಅಂಕ, ಪೂರಕ ವಾಚನ 4 ಅಂಕ, ವ್ಯಾಕರಣದಿಂದ 8 ಅಂಕ, ಆಮೇಲೆ ರಚನಾ ಅಂತ ಬರ್ತದೆ. ಅಂದರೆ ಪತ್ರಲೇಖನ ಆಗಿರ್ಬೋದು, ನಿಬಂಧ ಆಗಿರ್ಬೋದು, ಅಪಠಿತ ಗದ್ಯಾಂಶಗಳಾಗಿರ್ಬೋದು, ಅಲ್ಲಿಂದ 16 ಅಂಕ ಬರ್ತದೆ. ಒಟ್ಟಾರೆ ಆಗಿರ್ತಕ್ಕಂಥ 80 ಅಂಕ. ಇಷ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 32 ಗದ್ಯ, 20 ಪದ್ಯ, 4 ಪೂರಕ ವಾಚನದಿಂದ ಬರ್ತಕ್ಕಂಥ ಅಂಕಗಳು. ಇನ್ನು ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸರಳವಾಗಿ ಉತ್ತರವನ್ನು ಬಳಸ್ತಕ್ಕಂಥ ಪ್ರಶ್ನೆಗಳು 24 ಇದಾವೆ, ಸಾಮಾನ್ಯವಾಗಿ ಉತ್ತರ ಮಾಡ್ತಕ್ಕಂಥದ್ದು 60 ಇದಾವೆ, ಕಠಿಣವಾಗಿ ಉತ್ತರ ಮಾಡ್ತಕ್ಕಂಥದ್ದು 16 ಇದಾವೆ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಇದನ್ನು ಏನು ಮಾಡಿದ್ದಾರೆ, ಈ ವರ್ಷ ಹೆಚ್ಚು ಮಾಡಿದ್ದಾರೆ. ಪ್ರತಿ ವರ್ಷ 10 ಇತ್ತು, ಅಂದರೆ 8 ಮಾರ್ಕ್ಸ್ ಕಠಿಣ ಇತ್ತು. ಬಟ್ ಈ ಸಲ ಏನು ಮಾಡಿದರೆ 16 ಅಂಕಗಳ ಕಠಿಣತೆ ಮಟ್ಟವನ್ನು ಈ ವರ್ಷದಿಂದ, ಇಟ್ಸ್ ಮೀನ್ಸ್ 2025ದಿಂದ ಏನು ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನೀವುಗಳು ನೆನಪಿಟ್ಕೊಂಡು ಡೆಪ್ತಾಗಿ ಓದಬೇಕು, ಯಾರೆಲ್ಲ ಸ್ಕೋರ್ ಚೆನ್ನಾಗಿ ಮಾಡ್ತೀರಿ ಅನ್ನೋದು. ಸೊ ಇದಂದ್ರೂ ಪ್ಯಾಟರ್ನ್ ಸೇಮ್ ಅದ. ಸೊ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 16 ಅಂಕದ ಪ್ರಶ್ನೆಗಳಿದ್ದಾವೆ, 2 ಅಂಕದ 8 ಇದ್ದಾವೆ, 3 ಅಂಕದ 9, 4 ಅಂಕದ 4, 5 ಅಂಕದ 1 ಪ್ರಶ್ನೆಗಳು. ಈ ವಸ್ತುನಿಷ್ಠದಲ್ಲಿ ಬಹು ಆಯ್ಕೆಗಳು ಬರ್ತಾವೆ, ಅನುರೂಪತೆಗಳು ಬರ್ತಾವೆ, 1 ವಾಕ್ಯ ಬರ್ತಾವೆ. ಆಮೇಲೆ ಲಘು ಉತ್ತರದಲ್ಲಿ 2-3 ವಾಕ್ಯದಲ್ಲಿ, 3 ಅಂಕದಲ್ಲಿ 4-5 ವಾಕ್ಯಗಳಲ್ಲಿ. ಸೊ ಈ ಥರ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಇಲ್ಲಿ ಇನ್ನಷ್ಟು ಅವ್ರು ಏನು ಮಾಡಿದ್ದಾರೆ, ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಬಹುವಿಕಲ್ಪಿ 8, ಅನುರೂಪತೆ 4, ಇಲ್ಲಿ 12 ಆಯಿತು. ಆಮೇಲೆ ಅತಿ ಲಘು ಉತ್ತರ 1 ಅಂಕದ 4. ಸೊ ಟೋಟಲ್ ಇದು ಎಷ್ಟಾಯ್ತಪ್ಪ ಅಂದರೆ 16 ಅಂಕ ಆಯಿತು. ಇನ್ನು 2 ಅಂಕದ 8 ಪ್ರಶ್ನೆ, 3 ಅಂಕದ 9 ಪ್ರಶ್ನೆ, 4 ಅಂಕದ 4, 5 ಅಂಕದ 1, ಒಟ್ಟು 38 ಪ್ರಶ್ನೆ, 80 ಅಂಕಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರ್ತಾವೆ. ಇನ್ನು ಇನ್ನಷ್ಟು ಸರಳೀಕರಣವಾಗಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಸೊ ಸೇಮ್ ಆಗಿರ್ತಕ್ಕಂಥದ್ದು ಅನುವಾದ ಒಂದು ನೆನಪಿಟ್ಕೊಡ್ರಿ, 3 ಮಾರ್ಕ್ಸ್ ಬರ್ತದೆ. ಆಮೇಲೆ 4-5 4-5 ವಾಕ್ಯೊಮ್ಮೆ ಉತ್ತರ, 4-5 ವಾಕ್ಯಗಳಲ್ಲಿ 2 ಪ್ರಶ್ನೆ, ಅಪಠಿತ ಗದ್ಯಾಂಶ 1, ನಿಬಂಧ 1, ಪತ್ರ 1. ಸೊ ಇಷ್ಟು ಏನಾಗಿರುತ್ತಪ್ಪ ಅಂದರೆ ಪ್ರಶ್ನೆಗಳು ಬರ್ತಾವೆ. ಇನ್ನು ಗದ್ಯದಲ್ಲಿ 32 ಅಂಕಕ್ಕೆ ಬರ್ತಕ್ಕಂಥ ಯಾವೆಲ್ಲ ಪಾಠಗಳಂದರೆ, ಅದು ಕಾಶ್ಮೀರಿ ಸೇವ್ ಆಗಿರ್ಬೋದು, ಗಿಲ್ಲು ಆಗಿರ್ಬೋದು, ಮೇರಾ ಬಚ್ಪನ್, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, दुनिया में पहला मकान, ರೋಬೋಟ್, ಮಹಿಳಾ ಕಿ ಸಾಹಸಗಾತ, ಕರ್ನಾಟಕ ಸಂಪದ, ಬಾಲಶಕ್ತಿ. ಇಷ್ಟೆಲ್ಲ ಪಾಠಗಳಿಂದ ನಿಮಗೆ 32 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಪದ್ಯಗಳಲ್ಲಿ ಮಾತೃಭೂಮಿ, ಅಭಿನವ ಮನುಷ್ಯ, ತುಳಸಿ ಕೆ ದೋಹೆ, ಸಮಯ ಕಿ ಪಹಚಾನ್, ಸೂರ್ಯ ಶಾಮ, ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹೀ ಹೋತಿ, ಅಲ್ಲಿಂದ 20 ಅಂಕಗಳು ಏನು ಬರ್ತಾವಪ್ಪ ಅಂದರೆ ನಿಮಗೆ ಬರ್ತಾವೆ. ಇನ್ನು ಪೂರಕ ವಾಚನಗಳಲ್ಲಿ ಶನಿ ಸಬ್ಸಿ ಸುಂದರ ಗ್ರಹ, ಸತ್ಯ ಕಿ ಮಹಿಮಾ, ನಾಗರಿಕ ಕರ್ತವ್ಯದಿಂದ 4 ಅಂಕಗಳು. ಇಷ್ಟೆಲ್ಲ ಗ್ರಾಮರ್ಗಳಿದ್ದಾವೆ. ಬಟ್ ಮೇನಾಗಿ ಇಂಥ ಗ್ರಾಮರ್ಗಳನ್ನು ನೀವು ತಿಳ್ಕೊಂಡಿದ್ರೆ ಸಾಕು. ಓಕೆನಾ? ಇಷ್ಟು ಇದು ವಿಶ್ಲೇಷಣೆ ಮಾದರಿ ಇತ್ತು, ಅದು ನಿಮಗೇನೋ ಸಂಬಂಧ ಪಡೋದಿಲ್ಲ. ಬಟ್ ಓವರಾಲ್ ಏನಪ್ಪ ಅಂತಂದರೆ 32 ಗದ್ಯ, ಈ ಒಂದು ಕಾಲಮನ್ನು ನೀವು ಏನು ಮಾಡ್ಕೋಬೇಕು, ತಿಳ್ಕೊಳ್ಳಬೇಕು. 20 ಪದ್ಯ, 4 ಪೂರಕ ವಾಚನ, ವ್ಯಾಕರಣ 8, ರಚನಾ ವಿಭಾಗದಿಂದ 16. ಈ ವರ್ಷ ಕಠಿಣತೆಯ ಮಟ್ಟ 20 ಇದೆ, ಅದು ಕೂಡ ನಿಮಗೆ ನೆನಪಿನಲ್ಲಿ ಇರತಕ್ಕಂಥದ್ದು. ಇಷ್ಟು SSLC ಹಿಂದಿಯಲ್ಲಿ ಏನಾಗಿದ್ದಪ್ಪ ಅಂದರೆ ಬ್ಲೂ ಪ್ರಿಂಟಲ್ಲಿ ಇರ್ತಕ್ಕಂಥ ಚೇಂಜಸ್ ಇತ್ತು. ಇದನ್ನು PDF ಡ್ರೈವಲ್ಲಿ ಹಾಕ್ತೀನಿ. ಸೊ ದಯಮಾಡಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.